3 ಕಾನೂನುಗಳನ್ನ? ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ನೋಡ್ರಿ, ವ್ಯವಸ್ಥೆಯಲ್ಲಿ ಯಾವಾಗ ಅನ್ಯಾಯ ಆಗುತ್ತೆ, ಕೇಳಿ. ಕಟ್ಟುವಾಗಿ ನಾವು ಅದನ್ನು ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಯಾವ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದ್ರೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷರೇ, ಅವರ ಆಡಳಿತದ ಗ್ರಾಮ ಪಂಚಾಯತಿಗೆ ಅವ್ರು ಹೋಗ್ಲಿ, ಅವ್ರಿಗೆ ಅಲ್ಲಿ ಹೋಗಿ ಹೇಳಿ. ಕೇಂದ್ರ ಸರ್ಕಾರ ನಿಮಿಷ ಕೇಳಿ, ಶೆಟ್ಟಿ ಅವರೇ ನಿಮಿಷ ಕೇಳಿ. ಅಲ್ಲ, ಈಗ ಸುನಿಲ್ ಅವ್ರು ಹೇಳಿದಾಗೆ ಅವರ ಗ್ರಾಮ ಪಂಚಾಯತಿಗೆ ಹೋಗ್ಲಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ಹಿಂದೆ ಕೇಂದ್ರ ಸರ್ಕಾರ 100% ದುಡ್ಡು ಕೊಡ್ತಾ ಇತ್ತು, ಈಗ ಕೇಂದ್ರ ಸರ್ಕಾರ 60% ಮಾತ್ರ ಕೊಡ್ತೀವಿ ಅಂತ ಹೇಳಿದರೆ, ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರು ಹೋಗಿ ಹೇಳಿ. ಮನೆ ಸಭಾಧ್ಯಕ್ಷರೇ, ಇವರು ಮಾತಾಡಿ. ನಾವು ನಾವು ಈ ಕಾರ್ಯಕ್ರಮದ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ರು ಉತ್ತರ ಕೊಡ್ಲಿ. ಸರ್, ಶ್ಯಾಮಪ್ರಕಾಶ್ ಪಾಟೀಲ್ ಸರ್, ಯು ಕ್ಯಾನ್ ಡಿಕ್ಟೇಟ್ ಟರ್ಮ್ಸ್ ಟು ದ ಗವರ್ನಮೆಂಟ್. ಈಗ ಸರ್ ಉತ್ತರ ಕೊಡ್ಲಿ. ಪ್ರಶ್ನೆ ಇರೋದು, ಒಕ್ಕೂಟದ ವ್ಯವಸ್ಥೆದು ವೈಲೇಷನ್ ಆಗಿದೆ. ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ, ಅದ್ರ ವಿರುದ್ಧ ಮಾತನಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು, ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್. ವಿ ಕ್ಯಾನ್ ಓನ್ಲಿ ಅಡ್ವೈಸ್. ಅವರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ, ಇಲ್ಲ ಅಂದ್ರೆ ಬಿಡ್ತಾರೆ. ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದ್ದಾದಂತ ಮಾನದಂಡ ಇದೆ, ನಂಬರ್ 1. ನಂಬರ್ 2, ಈಗ ತಾವು ಕೇಳಿದ್ರಿ ಕೇಂದ್ರ ಸರ್ಕಾರ ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ, ಅನುಷ್ಠಾನ ತರಬೇಕು ಅಂತ. ವಾಟ್ ಡಸ್ ಆರ್ಟಿಕಲ್ 258 ಸೇ ಸರ್? ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 258 ಏನ್ ಹೇಳ್ತದೆ ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ, ನೀವು ಫೈನಾನ್ಷಿಯಲಿ ಇರ್ಬೋದು, 60 ಇರ್ಬೋದು, ನೀವು ರಾಜ್ಯ ಸರ್ಕಾರ ಕನ್ಸಲ್ಟೇಷನ್ ಮಾಡಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚರ್ಚೆ ಮಾಡೋಣ ಅಲ್ವಾ? ಅವರು ಪೇಪರ್ನಲ್ಲಿ ಕೊಟ್ಟ ಸ್ಪೀಕ್ಸ್ ಆನ್ ದ ಫೈನಾನ್ಷಿಯಲ್ ಕಮಿಷನ್ ಫಾರ್ಮೇಶನ್. ಕಮಿಷನ್ ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವಲಪ್ ಮಾಡಬೇಕು, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಆ ರಿಪೋರ್ಟ್ ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ, ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ, ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ, ಅವೆಲ್ಲಾನು ಲೆಕ್ಕ ಹಾಕಿ CFI